ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರಗಳು. ಹಾಗೆ ಮಹಾವತಾರ್ ಬಾಬಾಜಿ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳು. ಹಾಗೆ ಈ ನಮಗೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂತ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದ ರಂಗನಾಥ್ ಗುರುಗಳಿಗೆ ನನ್ನ ನಮಸ್ಕಾರಗಳು. ಹಾಗೆ ನನ್ನೆಲ್ಲ ಗುರುವೃಂದಕ್ಕೆ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಕರೆತಂದ ರೇವತಿ ಮೇಡಮ್ ಅವರಿಗೂ ನಮಸ್ಕಾರಗಳು. ಇವತ್ತು ನಾನು ಸಮಗ್ರ ಜೀವನ ಶೈಲಿಯಲ್ಲಿ ಮುದ್ರೆಗಳನ್ನ ಹೇಳಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ 2 ಮುದ್ರೆಯನ್ನು ಹೇಳ್ತೇನೆ. ಮೊದಲಿಗೆ ರುದ್ರ ಮುದ್ರೆ. ರುದ್ರ ಮುದ್ರೆ ಮೊದಲಿಗೆ ಹೆಬ್ಬೆರಳು ಮತ್ತೆ ತೋರು ಬೆರಳು ಮತ್ತು ಉಂಗುರ ಬೆರಳನ್ನು ಜೋಡಿಸಬೇಕು. 2 ಕೈಯಲ್ಲಿ ಜೋಡಿಸಬೇಕು. ಮಧ್ಯದ ಬೆರಳು ಮತ್ತು ಕಿರುಬೆರಳು ನೇರವಾಗಿರ್ತದೆ. ಇನ್ನೊಮ್ಮೆ ತೋರಿಸ್ತೇನೆ. ಹೆಬ್ಬೆರಳು, ತೋರು ಬೆರಳು ಮತ್ತು ಉಂಗುರ ಬೆರಳು 2 ಕೈಯಲ್ಲೂ ಮಾಡಬೇಕು. ಮಧ್ಯ ಬೆರಳು ಮತ್ತು ಉಂಗುರ ಬೆರಳು ನೇರವಾಗಿರ್ತದೆ. ಇದನ್ನು ನೇರವಾಗಿ ಕುಳಿತುಕೊಂಡು ದೀರ್ಘ ಕಣ್ಣು ಮುಚ್ಚಿ ದೀರ್ಘ ಉಸಿರಾಟವನ್ನು ಮಾಡಿ 3 ಸತಿ ಉಸಿರಾಟವನ್ನು ಮಾಡಿ ತೊಡೆ ಮೇಲೆ ಇಟ್ಟುಕೊಂಡು ಮಾಡ್ಬೇಕಾಗತ್ತೆ. ಇದ್ರ ಉಪಯೋಗ ಏನು ಅಂದ್ರೆ, ನಮ್ಮ ರಕ್ತನಾಳದಲ್ಲಿ ಇರುವ ಬ್ಲಾಕ್ ತೊಲಗಿಸುತ್ತದೆ. ರಕ್ತ ಪ್ರಸರಣವನ್ನು ಸ್ಥಿರತ್ವ ಮಾಡುತ್ತದೆ. ನಮ್ಮಲ್ಲಿ ಯಾವುದೇ ಕೆಟ್ಟ ಆಲೋಚನೆ ಇದ್ರೆ ಅದನ್ನು ಹೋಗಲಾಡಿಸಿ ಒಳ್ಳೆ ಆಲೋಚನೆ ಬರುವಂತ ಅವಕಾಶ ಮಾಡಿಕೊಡುತ್ತದೆ. ಕಣ್ಣುಗಳ ದೃಷ್ಟಿ ಹೆಚ್ಚು ಮಾಡಿಕೊಳ್ಳಬಹುದು. ಇದರಿಂದ ನಮ್ಮ ಶ್ವಾಸ ವ್ಯವಸ್ಥೆಯನ್ನು ಸ್ಥಿರೀಕರಣ ಮಾಡಿಕೊಳ್ಳಬಹುದು. ಲಿವರ್, ಯಕೃತ್, ಸ್ಪ್ಲೀನ್, ಗುಲ್ಮ 2 ಅಂಗಗಳ ಕೆಲಸಗಳು ತುಂಬಾ ಅದ್ಭುತವಾದ ರೀತಿಯಲ್ಲಿ ಇಂಪ್ರೂವ್ ಆಗುತ್ತದೆ. ಇದರಿಂದ ಹೃದಯದಲ್ಲಿ ಇರುವಂತ ಬ್ಲಾಕ್ ಅನ್ನು ಇದು ಗುಣಪಡಿಸುತ್ತದೆ. ವೆರಿಕೋಸ್ ವೇನ್ ಯಾರಿಗಿರ್ತದೋ ಇದು ಖಂಡಿತ ಪರಿಹಾರ ಮಾಡುತ್ತೆ. ನಮ್ಮಲ್ಲಿ ಜೀವಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ನಮ್ಮಲ್ಲಿ ಇರುವಂತ ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ನಮ್ಮನ್ನು ಬಲವಾದ ರೀತಿಯಲ್ಲಿ ತಯಾರು ಮಾಡುತ್ತದೆ. ಜೊತೆಗೆ ತಲೆನೋವು, ಡಿಜ್ಜಿನೆಸ್, ತಲೆ ತಿರುವಿಗೆ ಮತ್ತು ಜೀರ್ಣಾಶಯ ಸಮಸ್ಯೆಗಳನ್ನು ಅದು ಹೋಗಲಾಡಿಸುತ್ತದೆ. ಹರ್ನಿಯಾ, ಗರ್ಭಾಶಯ ತೊಂದರೆ ಇದ್ರೆ ಅದನ್ನು ಹೋಗಲಾಡಿಸುತ್ತದೆ. ಇನ್ನೊಂದು ಏನಂದ್ರೆ ಅದ್ಭುತ ಪ್ರಯೋಜನ ಇದ್ರದ್ದು ಏನು ಅಂದ್ರೆ, ನಮ್ಮ ನಾಭಿ ಚಕ್ರ ಅಂದ್ರೆ ಮಣಿಪುರ ಚಕ್ರವನ್ನು ಸಕ್ರಿಯಗೊಳಿಸುತ್ತದೆ. ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತದೆ. ಹೊಟ್ಟೆ ಸಂಬಂಧಿತ ಅಜೀರ್ಣತೆ, ಹೈ ಕೊಲೆಸ್ಟ್ರಾಲ್, ಕೆಳ ಹೊಟ್ಟೆ ಸಂಬಂಧಿತ ನೋವುಗಳು ಸರಿ ಮಾಡುತ್ತದೆ. ಈ ಮುದ್ರೆ ಅದ್ಭುತವಾದ ರೀತಿಯಲ್ಲಿ ರಕ್ತಹೀನತೆ ಪಡಿಸಲು ಸಹಾಯ ಮಾಡುತ್ತದೆ. ಕೊನೆಯದಾಗಿ ನಮ್ಮಲ್ಲಿರುವಂತ ಹೆಚ್ಚು ಕೊಬ್ಬು ಪದಾರ್ಥವನ್ನು ಕರಗಿಸಲು ಈ ಮುದ್ರೆಯನ್ನು ಉಪಯೋಗಿಸಿಕೊಳ್ಳಬಹುದು. ಈ ಮುದ್ರೆ ಮಾಡಿದ ಮೇಲೆ ಪ್ರಾಣ ಮುದ್ರೆಯನ್ನು 5-10 ನಿಮಿಷ ಮಾಡಲೇಬೇಕಾಗ್ತದೆ. ಈ ರುದ್ರ ಮುದ್ರೆಯನ್ನು ನಾವೆಲ್ಲರೂ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಎರಡನೆಯದಾಗಿ ಮೇರುದಂಡ ಮುದ್ರೆ. ಮೇರುದಂಡ ಮುದ್ರೆನು ನೇರವಾಗಿ ಕುಳಿತುಕೊಂಡು ದೀರ್ಘ ಉಸಿರಾಟವನ್ನು ಮಾಡಿಕೊಂಡು ಮಾಡ್ಬೇಕಾಗುತ್ತೆ. ಎಲ್ಲಾ ಬೆರಳುಗಳನ್ನು ಹಸ್ತದ ಮಧ್ಯದಲ್ಲಿ ಟಚ್ ಮಾಡ್ಬೇಕಾಗುತ್ತೆ. ಈ ತರ ಎಲ್ಲ ಇದೆ. ಊರ್ಧ್ವಮುಖ ಇದು 3 ತರ ಇರುತ್ತೆ. ಇದರಲ್ಲಿ ಊರ್ಧ್ವಮುಖ ಮೇರುದಂಡ ಮುದ್ರೆ ಅಂತ ಒಂದಿರುತ್ತೆ. ಈ ಕಡೆ ಕೈಯನ್ನು ಹೊರಗಡೆ, ಹೆಬ್ಬೆರಳನ್ನು ಹೊರಗಡೆ ಹಾಕ್ಬೇಕಾಗುತ್ತೆ. ಹೀಗೆ ಇಟ್ಕೊಂಡು ಹೀಗೆ, ಇದು ಊರ್ಧ್ವಮುಖ ಮೇರುದಂಡ ಮುದ್ರೆ ಇದು. ಆಮೇಲೆ ಇನ್ನೊಂದು ಅಧೋಮುಖ ಮೇರುದಂಡ ಮುದ್ರೆ ಅಂತ. ಹೀಗೆ ಕೈಯನ್ನ ಹಿಂಗ್ ಮಾಡಿಕೊಂಡು ಹಿಂಗ್ ಬರು. ಕಾಣಿಸ್ತಾ ಇದೆಯಾ ಮೇಡಮ್? ಕಾಣಿಸ್ತಾ ಇದೆಯಾ? ಕೈ ಮೇಲೆ ಎತ್ತಿ, ಕಾಣಿಸ್ತದೆ. ಹಾ, ಸ್ವಲ್ಪ ಹತ್ರ ತನ್ನಿ. ರೈಟ್. ಓಕೆ. ಹೆಬ್ಬೆರಳು ಒಳಮುಖ, ಹೆಬ್ಬೆರಳು ಈ ಕಡೆ ಮಾಡಿದ್ರೆ ಹೊರಮುಖ ಇರ್ತದೆ. ಇದು ಒಳಗಡೆ
ಓಕೆ. ಅಧೋಮುಖ ಮೇರುದಂಡ ಮುದ್ರೆ ಇದು. ಇನ್ನೊಂದು ಮೇರುದಂಡ ಮುದ್ರೆ ಅಂತ, ಹೆಬ್ಬೆರಳು ನೇರವಾಗಿರ್ಬೇಕು. 3 ತರ ಇರ್ತದೆ ಇದರಲ್ಲಿ. ಮೊದಲನೇದಾಗಿ ಊರ್ಧ್ವಮುಖ ಮೇರುದಂಡ ಮುದ್ರೆ, ಇಲ್ಲಿ ಈ ತರ ನೋಡಿ. ಆಯ್ತು. ಕೈ ಬೆರಳುಗಳನ್ನು ಹಸ್ತದ ಮಧ್ಯಕ್ಕೆ ಟಚ್ ಮಾಡ್ಕೊಂಡು ಹೊರಗಡೆ ಇರ್ಬೇಕು. ಎರಡನೇದಾಗಿ ಅಧೋಮುಖ ಮೇರುದಂಡ ಮುದ್ರೆ, ಹಿಂಗೆ ಒಳಗಡೆ ಬರ್ಬೇಕಿತ್ತು. ಹಾ. ಇನ್ನೊಂದು ಕೈ ಸ್ವಲ್ಪ ಹತ್ರ ಮೇರುದಂಡ ಹಿಡೀರಿ. ಮುದ್ರೆ, ನೇರವಾಗಿ ಕೈ ಸ್ವಲ್ಪ ಹತ್ರ ಹಿಡೀರಿ. ನೇರವಾಗಿ. ಹಾ, ಹಿಂಗೆ. ಕಾಣಿಸ್ತಾ ಹಾ, ಇದೆಯಾ? ಎಸ್, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ ಮೇಡಮ್? ಕಾಣಿಸ್ತಾ ಇದೆ. ಒಂದು ಈ ತರ, ಒಂದು ಈ ತರ, ಒಂದು ಈ ತರ, ಮತ್ತೊಂದು ಈ ತರ, 3. ಓಕೆ. ಮೇರುದಂಡ ಮುದ್ರೆ ಅಂದ್ರೆ ಬೆನ್ನು ನೋವಿಗೆ ಬಹಳ ಉಪಯುಕ್ತವಾದ ಮುದ್ರೆ ಇದು. ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಕೈಯನ್ನು ತೊಡೆ ಮೇಲೆ ಇಟ್ಕೋಬೇಕಾಗುತ್ತೆ ಹೀಗಿಟ್ಟು. ಇದರ ಉಪಯೋಗ ಏನು ಅಂದ್ರೆ, ಬೆನ್ನು ಮೂಳೆಗೆ ಆಮ್ಲಜನಕ ಸರಿಯಾಗಿ ಹರಿಯುತ್ತದೆ. ಸ್ಪೈನ್ ವೈಟಲ್ ಎನರ್ಜಿ, ಬೆನ್ನು ಮೂಳೆಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗ್ತದೆ. ಹೆಬ್ಬೆರಳನ್ನು ನೇರವಾಗಿ ಇಟ್ಟುಕೊಳ್ಳುವುದರಿಂದ ಹೀಗೆ ಪ್ರಾಣಶಕ್ತಿ ನೇರವಾಗಿ ಬೆನ್ನು ಮೂಳೆಗೆ ಪ್ರಸಾರವಾಗುತ್ತದೆ. ಒಳಗಡೆ ಹರಿಯುವಾಗ ಈ ತರ ಒಳಗಡೆ ಹರಿಯುವಾಗ ಕೆಳ ಹೊಟ್ಟೆಗೆ ಪ್ರಾಣಶಕ್ತಿ ಹರಿಯುತ್ತದೆ. ಹೆಬ್ಬೆರಳನ್ನು ಹೊರಗಡೆ ಇಟ್ಟುಕೊಳ್ಳುವುದರಿಂದ ಪ್ರಾಣಶಕ್ತಿ ಭುಜ ಮತ್ತು ಕುತ್ತಿಗೆಗೆ ಅದ್ಭುತವಾದ ರೀತಿಯಲ್ಲಿ ಹರಿಯುತ್ತದೆ. ಬೆನ್ನ ಮೂಳೆಯಲ್ಲಿ ಇರುವ ಯಾವುದೇ ತೊಂದರೆ ಇದ್ರೆ, ನೋವುಗಳು ಇದ್ರೆ, ಬ್ಯಾಕ್ ಪೇನ್, ಕೆಳ ಬೆನ್ನು ನೋವು, ಸರ್ವಿಕಲ್ ಸ್ಪಾಂಡಿಲೈಟಿಸ್ ಪರಿಹಾರ ಆಗ್ತದೆ. ಲೋ BP ಕಡಿಮೆ ಆಗ್ತದೆ. ನಿರುತ್ಸಾಹ, ಕೆಟ್ಟ ಆಲೋಚನೆ ಹೋಗಲಾಡಿಸುತ್ತದೆ. ಈ ಮುದ್ರೆಯನ್ನು 5 ರಿಂದ 10 ನಿಮಿಷದವರೆಗೆ ಮಾಡುವುದರಿಂದ ದಿನದಲ್ಲಿ 1 ಅಥವಾ 2 ಸಲ ನಮ್ಮ ಬೆನ್ನು ನೋವಿನ ಕಂಡೀಷನ್ ನೋಡ್ಕೊಂಡು ಮಾಡ್ಬೇಕಾಗ್ತದೆ. ಎಲ್ಲದನ್ನು 3 ಈ ತರ ಮಾಡ್ಬೇಕಾಗ್ತದೆ. ಇದು ಮೇರುದಂಡ ಮುದ್ರೆ. ಇದರಿಂದ ಮಾತ್ರೆ ಹೇಗ್ ತಗೊಂಡಾಗ ಹೇಗ್ ಬೆನ್ನು ನೋವು ಕಡಿಮೆ ಆಗ್ತದೋ ಅದೇ ತರ ಕಡಿಮೆ ಆಗ್ತದೆ ಮೇಡಮ್. ಇದನ್ನ ನಾನು ನೋಡಿದ್ದೇನೆ.